ಹುಟ್ಟಲೇ ಇಲ್ಲ ಅಂದರೆ ಅಪ್ಪ ಅಮ್ಮನೂ ಬೇಗ ಹೇಳಲ್ಲ, ನನ್ನನ್ನು ಅವಾಗ ಯಾರೂ ಎಪ್ಸೋರಿರಲ್ಲ. ಭೂಮಿ ದಿನಾಗಲೂ ಸೂರ್ಯನ ಸುತ್ತನೇ ಇರುತ್ತೆ, ಒಂದು ದಿನ ಯಾಕೆ ಲೇಟ್ ಆಗಲ್ಲ? ಹೀಗೆ ನಂಗೆ ದಿನಾಗಲೂ ನೂರಾರು ಡೌಟ್ ಬರ್ತಾನೇ ಇರುತ್ತೆ. ಇದೇ ರೀತಿ ನಂಗೆ ಸ್ನೇಹಿತಂಗೂ ತುಂಬ ಪ್ರಶ್ನೆಗಳಿದ್ದು, ಆ ಭೂಮಿನೇ ಪ್ರತ್ಯಕ್ಷ ಆಗಿ ನಾ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತಾನೆ. ನೋಡೋಣ ಬನ್ನಿ. ಪೃಥ್ವಿಗೆ ಪುಟಾಣಿಯ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ನಮ್ಮ ಬನಶಂಕರಿ UKG ಮಕ್ಕಳು ಮುಂದೆ ಮಾಡುವ ನಾಟಕ ಇದು. ಅವ್ರನ್ನೆಲ್ಲ ವೇದಿಕೆಯ ಮೇಲೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಕತೆ ಹೇಳಮ್ಮ. ನಿಂಗೆ ಹನುಮಂತನ ಕತೆ ಹೇಳ? ಹೇಳು. ಹನುಮಂತ ಇನ್ನೂ ಪುಟ್ಟು ಮಗು ಆಗಿದ್ನಲ್ಲ, ಆಗಿನ ಕತೆ ಇದು. ಅವನು ಬೆಳಗ್ಗೆ ಎದ್ದಾಗ ಆಕಾಶದಲ್ಲಿ ಸೂರ್ಯನ ನೋಡ್ತಾನೆ. ಸೂರ್ಯ ಕಿತ್ತಳೆ ಬಣ್ಣದಲ್ಲಿ ಹೊಳಿತಿರ್ತಾನೆ. ಹನುಮಂತ ಸೂರ್ಯ ಕಿತ್ತಳೆ ಹಣ್ಣು ಅಂದ್ಕೊಂಡು ಸರ್ರನೆ ಹಿಡಿಯಕ್ಕೆ ಆಕಾಶಕ್ಕೆ ಹಾರ್ತಾನೆ. ಅಮ್ಮ, ಸೂರ್ಯ ಯಾಕೆ ಬೆಳಗಿನ ಹೊತ್ತಲ್ಲಿ ಕಿತ್ತಳೆ ಹಣ್ಣು ಕಾಣ್ತಾನೆ? ಚಂದಮಾಮ ಬೆಳ್ಳಗಿರ್ತಾನೆ, ಭೂಮಿ ತಾಯಿ ನೀಲಿ ಇರ್ತಾಳೆ, ಹಾಗೆ ಸೂರ್ಯನು ಕಿತ್ತಳೆ ಬಣ್ಣ. ಹೌದಾ? ಭೂಮಿ ತಾಯಿ ಯಾಕೆ ನೀಲಿ ಬಣ್ಣದಲ್ಲಿ ಇರ್ತಾಳೆ? ಅಯ್ಯೋ ರಾಮ, ಹೀಗೆ ನೀನು ಯಾಕೆ ಅಂತಿದ್ರೆ ಆ ಭೂಮಿ ತಾಯಿನೇ ಬರಬೇಕಷ್ಟೇ ನಿನಗೆ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ. ಹೌದಾ? ನನಗೆ ಭೂಮಿ ತಾಯಿ ಶ್ಲೋಕ ಗೊತ್ತಲ್ಲ, ನಾನು ಹೇಳಿದ್ರೆ ಭೂಮಿ ತಾಯಿ ಬಂದು ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾಳ? ಸರಿ, ಹೇಳು, ಶ್ಲೋಕನ್ ಹೇಳು, ನೋಡೋಣ. ಸಮುದ್ರವಸನೆ ದೇವಿ ಪರ್ವತಸ್ಥನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಚಮಸ್ಮನೆ. ದೇವಿ, ಮಗುವಿನ ಯಾಕೆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನೀನೇ ಬಂದ್ಯಮ್ಮ? ಹೌದು ಮಗು, ನಿನಗೆ ಏನೇನು ಪ್ರಶ್ನೆ ಇದೆಯೋ ಕೇಳು, ಎಲ್ಲದಕ್ಕೂ ನಾನು ಉತ್ತರಿಸುತ್ತೇನೆ. ಸೂರ್ಯ ಯಾಕೆ ಬೆಳಗ್ಗೆ ಕಿತ್ತಳೆ ಹಣ್ಣಿನ ತರ ಕಾಣುತ್ತಾನೆ? ತಾಳು, ಸೂರ್ಯನನ್ನೇ ಕೇಳೋಣ. ಭೂಮಿ ನನ್ನನ್ನು ಪ್ರತಿದಿನ ಸುತ್ತುವಾಗ ನಾನು ಪೂರ್ವದಲ್ಲಿ ಹುಟ್ಟಿದಂತೆ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತೀನಿ. ಆಗ ಆಕಾಶದಲ್ಲಿರುವ ನೀಲಿ ಬಣ್ಣದ ಜೊತೆ ನನ್ನ ಬೆಂಕಿ ಬಣ್ಣ ಸೇರಿ ಕಿತ್ತಳೆ ತರ ಕಾಣ್ತೀನಿ. ಆಕಾಶದ ಜೊತೆನ? ಆಕಾಶ ಅಷ್ಟು ದೊಡ್ಡದ ಇರುತ್ತೆ, ಯಾಕೆ? ಈಗ ಆಕಾಶವನ್ನೇ ಕೇಳೋಣ ಬಾ. ಈ ಗುಂಡಗಿರುವ ಭೂಮಿ ಸುತ್ತ ನಾನಿದ್ದೀನಿ. ಎಲ್ಲೆಲ್ಲಿ ನೋಡಿದ್ರು ಆಕಾಶನೇ ಕಾಣುತ್ತಲ್ವಾ? ಹೀಗಾಗಿ ನಿಮ್ಗೆ ದೊಡ್ಡ ಕಾಣ್ತೀನಿ. ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರೂ ನನ್ನಲ್ಲೇ ಇದ್ದಾರೆ. ಅವರನ್ನೆಲ್ಲ ಹಿಡಿದು ಇಟ್ಟುಕೊಳ್ಳಕ್ಕೆ ನಾನು ಬಹಳ ದೊಡ್ಡದಾಗಿರಬೇಕಲ್ವಾ? ತಂಪಾಗಿರೋ ಚಂದ್ರ, ಬಿಸಿಯಾಗಿರೋ ಸೂರ್ಯ ಇಬ್ರು ಆಕಾಶದಲ್ಲಿ ಇರ್ತಾರಲ್ವಾ? ಮತ್ತೆ ಚಂದ್ರ ಯಾಕೆ ತಂಪಾಗಿರ್ತಾನೆ? ನಡಿ, ಚಂದ್ರನ ಹತ್ತಿರ ಹೋಗಿ ಕೇಳೋಣ. ನಾನು ನಿನ್ನ ಪ್ರಶ್ನೆ ಕೇಳಿಸಿಕೊಂಡೆ. ನಾನು ಸೂರ್ಯನ ತರ ನಕ್ಷತ್ರ ಅಲ್ಲ, ಸೂರ್ಯನ ಬೆಳಕನ್ನೇ ಪ್ರತಿಫಲಿಸುತ್ತೇನೆ ಅಷ್ಟೇ. ಅದಕ್ಕೆ ನೀರಿನ ತರ ತಣ್ಣಗೆ ಕಾಣ್ತೀನಿ. ನನಗೆ ಇನ್ನೊಂದು ಸಂದೇಹ ಇದೆ, ನೀರು ಯಾಕೆ ಯಾವಾಗ್ಲೂ ಹರಿತಾನೆ ಇರುತ್ತೆ? ಭೂಮಿ ತಾಯಿ, ಇವನನ್ನ ಗಂಗೆ ಹತ್ರನೇ ಕರ್ಕೊಂಡು ಹೋಗೋಣ ಬನ್ನಿ. ನಾನು ಯಾವಾಗಲೂ ಮೇಲಿಂದ ಕೆಳಗೆ ಹರಿಯುತ್ತೀನಿ. ಶಿವನ ತಲೆಯಿಂದ ಭೂಮಿಗೆ ಧುಮುಕಿದವಳು ನಾನು ಭೂಮಿ ಮೇಲಿರೋ ಜೀವಜಲ. ನಾನು ಹರಿದಂತೆ ನನ್ನ ಅಕ್ಕಪಕ್ಕ ಮರ, ಗಿಡ, ಕಾಡು, ಪ್ರಾಣಿ, ಪಕ್ಷಿ ಎಲ್ಲ ಜೀವ ತಳೆಯುತ್ತೆ. ನೀನು ಓಡ್ತಿರ್ತಲ್ಲ, ಮರ ಗಿಡ ಎಲ್ಲ ಒಂದೇ ಕಡೆ ನಿಂತಿರುತ್ತಲ್ಲ, ಅದ್ಯಾಕೆ? ಇಲ್ಲಿ ಎಷ್ಟೊಂದು ಮರ ಗಿಡಗಳಿವೆಯಲ್ಲ, ಅವನ್ನೇ ಕೇಳು. ನನ್ನ ಬೇರುಗಳು ಭೂಮಿಯಲ್ಲಿ ಇರುತ್ತೆ. ನಾವು ಮಣ್ಣಿನಿಂದ ಆಹಾರ ಹೀರಿಕೊಳ್ಳಬೇಕು. ಆಳವಾಗಿ ಬೇರು ಬಿಟ್ಟು ಒಂದು ಕಡೆ ಸ್ಥಿರವಾಗಿ ನಿಂತಿದ್ರೆ ನಾವು ದೊಡ್ಡದಾಗಿ ಬಲಿಷ್ಠವಾಗಿ ಬೆಳೆಯಬಹುದು. ಇದರಿಂದ ನಿಮಗೆಲ್ಲ ಹೂವು, ಹಣ್ಣು, ಕಾಯಿ ಸಿಗುತ್ತೆ. ಅಲ್ಲದೆ ಹುಳ, ಹುಟ್ಟೆ,
ಪಕ್ಷಿಗಳಿಗೆ ಜಾಗ ಕೊಡಬಹುದು. ನಿಮಗೆಲ್ಲ ಉಸಿರಾಡಕ್ಕೆ ಗಾಳಿನೂ ಕೊಡ್ತೀವಿ. ನನಗೂ ಹಕ್ಕಿಗಳ ಥರ ಹಾರಬೇಕು ಅಂತ ಇಷ್ಟ. ಆದರೆ ಹಕ್ಕಿಗಳಿಗೆ ಮಾತ್ರ ರೆಕ್ಕೆ ಇರುತ್ತಲ್ಲ, ಯಾಕೆ? ನಿನ್ನ ಪ್ರಶ್ನೆಗಳು ಮುಗಿತಾನೇ ಇಲ್ವಲ್ಲ ಮಗು. ಅಗೋ ನೋಡು, ಪಕ್ಷಿರಾಜನೇ ಬಂದ ನಿನ್ನ ಉತ್ತರ ಕೊಡಕ್ಕೆ. ನಾನು ಆಕಾಶದಲ್ಲಿ ಹಾರ್ತಾ ಊಟ ಹುಡುಕ್ತೀನಿ. ನನ್ನ ಕಾಲುಗಳಲ್ಲಿ ಶಕ್ತಿನೇ ಇಲ್ಲ, ಆದ್ರೆ ನನ್ನ ರೆಕ್ಕೆಯಲ್ಲಿ ಬಲ ಜಾಸ್ತಿ. ಎಲ್ರೂ ಭೂಮಿ ಮೇಲಿದ್ರೆ ಹೇಗೆ? ನಾನು ಮೇಲೆ ಆಕಾಶದಲ್ಲಿರ್ತೀನಿ. ಪ್ರಾಣಿಗಳು, ಮನುಷ್ಯರು ಭೂಮಿ ಮೇಲೆ, ಮೀನು, ಮೊಸಳೆ, ತಿಮಿಂಗ್ಲ ಎಲ್ಲ ನೀರಲ್ಲಿ ಇರುತ್ತವೆ. ಹೌದು, ನನಗೆ ನದಿ, ಸಮುದ್ರ ಮತ್ತೆ ಕೆರೆಗಳೇ ಮನೆ. ನನಗೆ ಗಾಳಿಯಲ್ಲಿ ಉಸಿರಾಡಕ್ಕೆ ಬರಲ್ಲ, ನೀರಿನಲ್ಲಿ ಉಸಿರಾಡ್ತೀನಿ, ನೀರಿನಲ್ಲೇ ಜೀವಿಸುತ್ತೀನಿ. ಭೂಮಿ ತಾಯಿ, ನಿನ್ನಿಂದ ಇಷ್ಟೆಲ್ಲ ತಿಳಿದ ಹಾಗಾಯ್ತು. ಇವತ್ತು ನೀನೇ ನನ್ನ ಕೆಲಸನ ತುಂಬಾ ಸುಲಭ ಮಾಡಿಕೊಟ್ಟೆ. ಮಗು, ಇನ್ನೂ ಪ್ರಶ್ನೆ ಇದೆಯಾ? ಇವನ ಯಾಕೆ ಯಾಕೆ ಪ್ರಶ್ನೆಗಳು ಮುಗಿಯೋದೇ ಇಲ್ಲ. ನಾನು ಯಾಕೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತೀನಿ. ಯಾಕೆ? ಮಗು, ನಿನ್ನಂತೆ ಮನುಷ್ಯರು ಅನಾದಿ ಕಾಲದಿಂದ ಏಕೆ ಎಂದು ಪ್ರಶ್ನೆ ಕೇಳಿ ಕೇಳಿ ವೇದ ಪುರಾಣಗಳನ್ನು ರಚಿಸಿ ಉತ್ತರ ಹುಡುಕಿಕೊಂಡಿದ್ದಾರೆ. ನಾಗರಿಕತೆ ಬೆಳೆದಂತೆ ವಿಜ್ಞಾನದಿಂದ ದೊಡ್ಡ ಆವಿಷ್ಕಾರಗಳು ಆಗಿವೆ. ಹೀಗೆ ಪ್ರಶ್ನೆ ಕೇಳಿ ಉತ್ತರ ಹುಡುಕುತ್ತಾ ಮಾನವನು ತನ್ನ ಅರಿವನ್ನು ವಿಸ್ತರಿಸಿಕೊಂಡಿದ್ದಾನೆ. ನಿನ್ನ ಏಕೆ ಏಕೆ ಪ್ರಶ್ನೆಗಳು ಹೀಗೆ ಮುಂದುವರಿಯಲಿ ಕಂದ. ಮಾ ಭೂಮಿ ತಾಯಿ, ಏಕೆ ಪ್ರಶ್ನೆ ಮುಂದುವರಿಯಲಿ ಅಂತ ಮಗುವಿಗೆ ವರ ಕೊಟ್ಬಿಟ್ಟೆ. ನನಗೂ ಒಂದು ವರ ಕೊಡು ತಾಯಿ. ಆಗಲಿ, ಕೇಳು. ಏಕೆ ಏಕೆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನೀನು ನಮ್ಮಲ್ಲೇ ಯಾವಾಗ್ಲೂ ಇದ್ಬಿಡು ತಾಯಿ. ಹಾ, ಯೋಗಿತಾ, ವಿಹಾನ್, ಮಿತ್ರ, ಲೋಹಿತ್, ಆರನ್, ತನಿಷ್, ಪಾರ್ಥ್, ಜಯಂತ್, ಆದಿತ್ರಿ, ಶ್ರೇಯಾ, ಶ್ರೀರಾಮ್.